ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಮೊರಾರ್ಜಿ ದೇಸಾಯಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅದರೊಳಗಡೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಒಳಗಡೆ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ವಿಶೇಷ ವರ್ಗದ ಅಂದ್ರೆ ಈಗ ಅಂಗವಿಕಲ ಮಕ್ಕಳು ಈ ತರ ಏನಾದರೂ ಒಂದು ವಿಶೇಷ ಕೋಟಾದಡಿಯಲ್ಲಿ ಇರುವಂತ ಅಭ್ಯರ್ಥಿಗಳಿಗೆ ಮಾತ್ರ ಅಂತೇಳಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಬಿಟ್ಟಿದ್ದಾನೆ. ಹಾಗಾದ್ರೆ ಇದನ್ನ ನಾವು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ವಿಶೇಷ ಪಟ್ಟಿ ಬಗ್ಗೆ ಏನು ಅಂತೇಳಿ ನೋಡ್ಕೊತ ಬಂದಾಗ ಬೇಕಾದ್ರೆ ಇಲ್ಲಿ PDF ಇದೆ. ಈ PDF ನ ನೀವು ಒಂದ್ಸತ ಓದ್ಕೊಂಡ್ರೆ ನಿಮಗೆ ಗೊತ್ತಾಗ್ತದ. ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿಶೇಷ ವರ್ಗಗಳಿಗೆ ಮೀಸಲಿರುವ ಸೀಟುಗಳ ಹಂಚಿಕೆ ಫಲಿತಾಂಶವನ್ನು KE ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಇದಕ್ಕೆ ಅಡ್ಮಿಷನ್ ಮಾಡಕ್ಕ ಪ್ರವೇಶ ಪಡೆಯಕ 26/5/2025 ಸಂಜೆ 5 ಗಂಟೆ ಒಳಗಡೆ ಪ್ರವೇಶನ ಪಡೆಯಬಹುದು. ಇನ್ನು 3 ದಿನ ಅವಕಾಶಗಳನ್ನು ನೀಡಿದ್ದಾರೆ. ಹಾಗಾದ್ರೆ ಆ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಎಲ್ಲರೂ ಆಯ್ಕೆ ಆಗಿದ್ದಾರೋ ಇಲ್ಲೋ ಅಂತೇಳಿ ನಾವು ನೋಡ್ಕೋಬೇಕಪ್ಪ ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ, ಆ ಹಂಚಿಕೆ ಪಟ್ಟಿ ಯಾವ ತರ ಇದೆ ಅಂತ ನೋಡ್ಕೋಬೇಕಪ್ಪ ಅಂದಾಗ ಇಲ್ಲಿ ಕೊಟ್ಟಿದಾರಲ್ಲ, ಇದನ್ನ ಮೇಲಿದನ್ನ ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲಾವಾರುಗಳನ್ನ ಇಲ್ಲಿ ಸರ್ಚ್ ಮಾಡಬೇಕು. ಉದಾಹರಣೆಗೆ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ನೀವು ಯಾವ ಜಿಲ್ಲೆದವ್ರು ಇರ್ತೀರೋ ಆ ಜಿಲ್ಲೆವನ್ನ ಕ್ಲಿಕ್ ಮಾಡ್ರಿ. ನಾನು ಉದಾಹರಣೆಗಾಗಿ ಒಂದು ಯಾವ ಜಿಲ್ಲೆಯನ್ನ ಕ್ಲಿಕ್ ಮಾಡ್ತೀನಿ ಅಂದ್ರೆ ರಾಯಚೂರು ಜಿಲ್ಲೆಯನ್ನ ಕ್ಲಿಕ್ ಮಾಡ್ತೀನಿ. ರಾಯಚೂರು ಜಿಲ್ಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇದು ಈ ತರ ರಾಯಚೂರು ಜಿಲ್ಲೆ ಒಳಗಡೆ 3rd ರೌಂಡ್ ಅಂದ್ರೆ ಈ ತರ ಲಿಸ್ಟ್ ಬರ್ತದೆ. ಒಂದು ಶಾಲೆಗೆ ಒಂದು ಅಥವಾ 2 ವಿದ್ಯಾರ್ಥಿಗಳು ಅಥವಾ ಒಂದೊಂದು ಸ್ಕೂಲ್ ಒಳಗಡೆ 10 ವಿದ್ಯಾರ್ಥಿಗಳು ಕೂಡ ಆಯ್ಕೆ ಆಗಿದ್ದಾರೆ. ನೀವು ಆಯ್ಕೆ ಆಗಿದ್ದೀರೋ ಇಲ್ಲೋ ಅಂತೇಳಿ ಈ ತರ ನಿಮ್ಮ ಹೆಸರು ಈ ಪಟ್ಟಿ ಒಳಗಡೆ ಇದೆ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಡ್ರಿ. ಆಯ್ಕೆ ಆಗಿದ್ದೀರಪ್ಪ ಅಂದ್ರ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಇನ್ನ ಮೂರನೇ ರೌಂಡು ಬಟ್ ಇನ್ನ ಇದು ವಿಶೇಷ ವರ್ಗದ್ದು ಎಲ್ಲಾ ವಿದ್ಯಾರ್ಥಿಗಳದ್ದು 3ನೇ ರೌಂಡ್ ಇನ್ನೂ ಬಿಟ್ಟಿಲ್ಲ. ಅದು ಕೂಡ ಆದಷ್ಟು ಬೇಗ ಬಿಡ್ತಾನೆ, ವೇಟ್ ಮಾಡ್ರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.